ಶಬ್ದ ಯಾಕೆ ಈ ರೀತಿ ಕೂಗುತ್ತಿದ್ದಾರೆ? ಇವರ್ಯಾರು? ಅವರು ಗಂಡ ಸತ್ತ ವಿಧವೆಯರು. ಅವರನ್ನು ಚಿತೆಯಲ್ಲಿ ಜೀವಂತವಾಗಿ ದಹನ ಮಾಡುತ್ತಿದ್ದಾರೆ ಮಗಳೇ. ದಹನ ಎಂದರೇನು ಅಪ್ಪ? ಮಗಳೇ, ಗಂಡ ಸತ್ತ ಮೇಲೆ ಹೆಂಡತಿ ಜೀವಿಸುವ ಹಕ್ಕನ್ನು ಕಳೆದುಕೊಳ್ಳುತ್ತಾಳೆ. ಆದ್ದರಿಂದ ಅವಳನ್ನು ಜೀವಂತವಾಗಿ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡುತ್ತಾರೆ. ಹೌದಾ? ಇದೆಲ್ಲ ನಮ್ಗೆ ಬೇಡವಾದ ವಿಷಯ. ನಡಿ, ಮನೆಗೆ ಹೋಗೋಣ. ಹೋಗುವ ದಾರಿಯಲ್ಲಿ ಇಬ್ಬರು ವಿದ್ಯಾರ್ಥಿಗಳನ್ನು ನೋಡುತ್ತಾ ಅಪ್ಪನಿಗೆ ಕೇಳಿದಳು. ಅಪ್ಪ, ಇವರ್ಯಾರು? ಇವರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಲು ಹೋಗುತ್ತಿದ್ದಾರೆ. ಕೇವಲ ಗಂಡಸರೇ ಹೋಗುತ್ತಿದ್ದಾರಲ್ಲ? ವಿದ್ಯಾಭ್ಯಾಸ ಎಂದರೇನು ಅಪ್ಪಾಜಿ? ವಿದ್ಯಾಭ್ಯಾಸ ಎಂದರೆ ಶಿಕ್ಷಣ. ಅಕ್ಷರ ಕಲಿಯುವುದು ಇಲ್ಲಿ ಗಂಡು ಮಕ್ಕಳಷ್ಟೇ ಕಲಿಯಲು ಅರ್ಹರು ಮಗಳೇ. ಮತ್ತೆ ಹೆಣ್ಣು ಮಕ್ಕಳು ಕಲಿಯೋದಿಲ್ವಾ ಅಪ್ಪಾಜಿ? ಇಲ್ಲ ಮಗಳೇ, ಹೆಣ್ಣು ಮಕ್ಕಳು ಅಕ್ಷರ ಕಲಿತರೆ ಅವಳ ಗಂಡನ ಊಟ ವಿಷಯವಾಗುತ್ತದೆ ಮತ್ತು ದಲಿತರಿಗೆ ಶಿಕ್ಷಣ ಕಲಿಯಲು ಅವಕಾಶ ಇಲ್ಲ. ಹೌದಾ ಅಪ್ಪ, ಇದು ನಿಜನಾ? ಹೌದು ಮಗಳೇ, ನಮ್ಮ ಕುಲಪುರೋಹಿತರು ನಮ್ಮ ಪಂಡಿತರು ನಮಗೆ ಹೇಳಿದ್ದು. ಇರಲಿ ಬಿಡು, ಇದನ್ನೆಲ್ಲ ಕೇಳಿ ನೀನು ಏನು ಮಾಡ್ತೀಯ? ನಮ್ಗೆ ಯಾಕೆ ಬೇಕು? ನಡಿ ಹೋಗೋಣ. ಸರಿ ಕೊಡಿ ಅವನದಕ್ಕೆ ಸರಿ ಗುರಿ ಸರಿ ಕೊಡಿ ನೀನು ನಂದಮ್ಮ ಇದು ಸಿಗಿ ನಾವೇನು ಸರಿ ಯಾರು अनुग्रहार्थं च गुरो प्रार्थना विद्महे हस्ताय धीमहि षडत्रकारकस्य अनुग्रहार्थं शुक्रप्रार्थना मांगल्यं तन्तुनानेन नम जीवना हेतुना कंठे भद्रा सुभगा गटिमा 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 प्रदर्शना प्रदर्शना कड़कलिंदा आशीर्वाद तंबरी सर इंद्र सर ಕೆಲವರು ತನ್ನ ಹೆಂಡತಿಯ ಮನದಲ್ಲಿದ್ದ ಶಿಕ್ಷಣದ ವಲಯದ ಬಗ್ಗೆ
ಅರಿತುಕೊಂಡು ಅವರೊಂದಿಗೆ ಮಾತನಾಡುತ್ತಿದ್ದರು. ಸಾವಿತ್ರಿ, ನಿನ್ನ ಚಿಂತೆ ನನಗೆ ಗೊತ್ತಾಯಿತು. ಚಿಂತಿಸಬೇಡ, ನಾನು ನಿನಗೆ ಶಿಕ್ಷಣ ನೀಡುತ್ತೇನೆ. ಅದಕ್ಕೆ ಸಮಾಜ ಒಪ್ಪುತ್ತದೆ. ಸಮಾಜದ ಬಗ್ಗೆ ಚಿಂತಿಸಬೇಡ, ನಾ ಇದ್ದೀನಿ ಅಲ್ವಾ, ಹೋಗೋಣ ನಡಿ. ಪುರೋಹಿತರು ಮತ್ತು ಊರಿನ ಹಿರಿಯರು. ಅಲ್ಲ ರೀ, ಸಾವಿತ್ರಿಬಾಯಿ ಏನೇನೋ ನಡೆಸ್ತಿದ್ದಾಳಂತೆ. ಹೌದಾ? ಅದೇನ್ರಿ, ನಮ್ಗೆ ಗೊತ್ತಿಲ್ದಿರೋದು. ಯಾರಿಗಪ್ಪ? ಊರಿನ ಹೆಣ್ಣು ಮಕ್ಕಳಿಗೆ. ಅಯ್ಯಯ್ಯೋ, ಅವಳಿಗೆ ಮಾನ ಮರ್ಯಾದೆ ಇಲ್ವೇನ್ರಿ? ಅವಳಿಗೆ ಏನು ಪ್ರಯೋಜನ? ಅವಳ ಗಂಡನಿಗೆ ಹೇಳ್ಬೇಕು. ರೀ, ಸಾವಿತ್ರಿಗೆ ಬುದ್ಧಿ ಹೇಳಿ, ಇಲ್ಲಾಂದ್ರೆ ಅವಮಾನ ಮಾಡ್ತಾರ. ಆಗ ಬುದ್ಧಿ ಬರುತ್ತೆ. ಹೌದು, ಅದು ನಿಜಾನೇ. ಹೌದು, ಮತ್ತೆ ದಲಿತರು ಹೆಣ್ಣು ಮಕ್ಕಳು ಶಿಕ್ಷಣ ಕೊಡಬಾರದು ಅಂತ ನಮ್ಮ ಯೋಧಗಳೇ ಹೇಳುತ್ತವೆ. ನಡೀರಿ ನಡೀರಿ. ಸಾವಿತ್ರಿಬಾಯಿ ಫುಲೆ ಅವರು 4 ಜನ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುತ್ತಿದ್ದರು. ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ, ಅಂ, ಆಹಾ. ಈಗ ಬೇಕು. ಸಾವಿತ್ರಿ, ಸಾವಿತ್ರಿ, ನೀನು ಏನು ಮಾಡ್ತಿದ್ದೀಯ? ಮಕ್ಕಳಿಗೆ ಪಾಠ ಹೇಳಿಕೊಡ್ತಿದ್ದೇನೆ. ಊರಿನ ಹಿರಿಯರು ನಾವು, ನಮ್ಮ ಮುಂದೆ ಮಾತಾಡುವಷ್ಟು ಧೈರ್ಯವೇ ನಿನಗೆ? ಅದರಲ್ಲಿ ಏನಿದ್ರಿ, ತಾವು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ನೀಡಿರುವೆ ಅಷ್ಟೇ. ಸಾವಿತ್ರಿ, ನಿನಗೆ ಗೊತ್ತಿಲ್ಲ ಏನು? ದಲಿತರು ಹೆಣ್ಣು ಮಕ್ಕಳು ವಿದ್ಯೆಯನ್ನು ಕಲಿಯಬಾರದೆಂದು. ಯಾರು ಹೇಳಿದರೆ ಇವರು ಕಲಿಯಬಾರದೆಂದು? ವೇದಗಳೇ ಹೇಳುತ್ತವೆ. ಯತ್ರೆ ನಾರಸ್ತೆ ಪೂಜ್ಯಂತೆ ರಮಂತೆ ತತ್ರ ದೇವತಾ ಎನ್ನುವ ಶ್ಲೋಕವನ್ನು ಕೇಳಿಲ್ಲವೇ? ಹಂಗಂದ್ರೆ ಏನು ಸಾವಿತ್ರಿ? ಎಲ್ಲಿ ಮಹಿಳೆಯರನ್ನು ಪೂಜನೀಯವಾಗಿ ಕಾಣುತ್ತಾರೋ, ಎಲ್ಲಿ ಮಹಿಳೆಯರನ್ನು ಪೂಜಿಸುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂದರ್ಥ. ನಾನು ಇದನ್ನು ಒಪ್ಪುವುದಿಲ್ಲ. ಇದು ಮನಸ್ಥಿತಿಯಲ್ಲಿದೆ, ಆದರೆ ವೇದಗಳಲ್ಲಿ ಇಲ್ಲ. ನಾನು ಇದನ್ನು ನಂಬುವುದಿಲ್ಲ. ಇದು ಮನುಸ್ಮೃತಿಯಲ್ಲಿದೆಯಲ್ಲವೇ? ನಾವು ವೇದಗಳನ್ನು ಅಷ್ಟೇ ನಂಬುವುದು, ಮನಸ್ಮೃತಿಯನ್ನಲ್ಲ. ಒಪ್ಪಲೇಬೇಕು, ಏಕೆಂದರೆ ವೇದಗಳಲ್ಲಿಯೇ ಹೇಳಿರುವಂತೆ ಯದ್ವೈ ಮನೋರಮದ ತತ್ ದೇಶಜಂ. ಪುರೋಹಿತರೆ, ಹಿಂಗಂದ್ರೆ ಏನು? ನನಗೆ ಗೊತ್ತಿಲ್ಲ. ನಿಮಗೆ ಹೇಗೆ ಗೊತ್ತಿರುತ್ತೆ ಬಿಡಿ, ನೀವು ಜನರ ದಾರಿ ತಪ್ಪಿಸುವ ಕಾರ್ಯದಲ್ಲಿ ಮಗ್ನರಾಗಿರುವಾಗ. ಅದರಲ್ಲಿ ಅವಳು ಹೇಳಿದ ಮಾತಿನ ಅರ್ಥ ನನಗೆ ತಿಳಿಯಲಿಲ್ಲ. ಸಾವಿತ್ರಿ, ನಮಗೆ ನೀನೇ ಹೇಳು ಅದರ ಅರ್ಥ. ಯದ್ವೈ ಮನೋರಮದ ತತ್ ದೇಶಜಂ ಎಂದರೆ ಮನು ಏನು ಹೇಳಿರುವನು ಅವೆಲ್ಲ ಪರಮಾಂಶದ ಎಂದರ್ಥ. ಅದೇನೋ ಗೊತ್ತಿಲ್ಲ ಸಾವಿತ್ರಿ. ಇದನ್ನು ಇಲ್ಲಿಗೆ ನಿಲ್ಲಿಸಿ ಬಿಡು, ಇಲ್ಲದಿದ್ದರೆ ತುಂಬಾ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಸಾವಿತ್ರಿ, 4 ಅಕ್ಷರ ಕಲಿತ ಮಾತ್ರಕ್ಕೆ ನೀನು ಪಂಡಿತ ಆಗಲಾರೆ. ಮಕ್ಕಳೇ, ಮುಂದಿನ ಪಾಠವನ್ನು ನಾಳೆ ನೋಡೋಣ. ಇವಳೊಂದಿಗೆ ಏನು ಮಾತು? ನಡೀರಿ. ಮತ್ತೆ ಅದಕ್ಕಾಗಿ ದಲಿತರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದ್ದಾರಂತೆ. ಅದಕ್ಕಾಗಿ ಈ ಬಿರುದನ್ನು ನೀಡಿದ್ದಾರೆ. ಅದು ಯಾಕಂತೆ? ಇನ್ನು ಮುಂದೆ ನಮ್ಮ ಯಾವ ತಂತ್ರವೂ ಫಲಕಾರಿಯಾಗುವುದಿಲ್ಲ. ಮೊದಲು ಇಲ್ಲಿಂದ ಕಾಲ್ ಕಿತ್ತೋಣ.